ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ದಿನದ ಒಂದು ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಂತ ವೇದ ಭಾಗ ವಾಕ್ಯ ಏನಪ್ಪ ಅಂದ್ರೆ 2 ವರ್ಷಗಳ ಪುಸ್ತಕ 5ನೇ ಅಧ್ಯಾಯ 1ರಿಂದ 19 2 ವರ್ಷಗಳ ಪುಸ್ತಕ 5ನೇ ಅಧ್ಯಾಯ 1ರಿಂದ 14 ವಚನಗಳನ್ನ ಈ ದಿನದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳುವಂತ ಒಂದು ಸಂದರ್ಭವನ್ನು ದೇವರು ಕೊಟ್ಟಿದ್ದಕ್ಕಾಗಿ ಮತ್ತೊಂದು ಆವರ್ತಿ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುವಂತವನಾಗಿದ್ದೇನೆ. ಇವತ್ತಿನ ವಿಷಯದಲ್ಲಿ ನಾವು ನೋಡುವಾಗ ದೇವರ ಪರವಾಗಿ ಮಾತನಾಡುವ ಗುಲಾಮ ಹುಡುಗಿ ಎಂಬುದಾಗಿ. ದೇವರ ಪರವಾಗಿ ಮಾತನಾಡುವ ಗುಲಾಮ ಹುಡುಗಿ. ಅದಕ್ಕಿಂತ ಮುಂಚಿತವಾಗಿ ನಾವು ನೋಡುವಾಗ ಒಬ್ಬ ಹತಸಾಕ್ಷಿಗಳ ಜೀವಿತದಲ್ಲಿ ನಾವು ನೋಡುವಾಗ ಸಂತ್ ಜಾನ್ ಫಿಶರ್ ಇವರ ಹೆಸರು. ಸಂತ್ ಜಾನ್ ಫಿಶರ್ ಇವರು 1469ರಿಂದ 1535ರವರೆಗೂ ಜೀವಿಸಿದಂತ ಒಬ್ಬ ವ್ಯಕ್ತಿ. ಇವರ ಒಂದು ಜಾನ್ ಫಿಶರ್ ಅವರು 1469ರಲ್ಲಿ ಇಂಗ್ಲೆಂಡಿನ ಬೇವರ್ಲಿಯಲ್ಲಿ ಇವರು ಜನಿಸ್ತಾರೆ. ಇವರ ಚಿಕ್ಕ ವಯಸ್ಸಿನಿಂದಲೂ ಅವರು ತೀಕ್ಷ್ಣವಾದಂತ ಒಂದು ಬುದ್ಧಿಶಕ್ತಿ ಮತ್ತು ಧಾರ್ಮಿಕ ಅಧ್ಯಯನದ ಕಡೆಗೆ ಬಲವಾದ ಒಲವನ್ನು ಪ್ರದರ್ಶಿಸಿದಂತ ಒಬ್ಬ ವ್ಯಕ್ತಿ ಕೂಡ ಇವರಾಗಿದ್ದಾರೆ. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅವರು ಅವರ ವ್ಯಾಸಂಗ ಮಾಡ್ತಾರೆ ಮತ್ತು ದೇವತಾಶಾಸ್ತ್ರ ಮತ್ತು ತತ್ವಶಾಸ್ತ್ರದಲ್ಲಿ ಇವರು ಶ್ರೇಷ್ಠವಾದಂತ ಒಬ್ಬ ವ್ಯಕ್ತಿ. ಇವರ ಆರಂಭಿಕ ಜೀವನ ಮತ್ತು ಅವರ ಕರೆಯುವಿಕೆ ಹೇಗಿದೆ ಅಂತಂದ್ರೆ, ಅವರು ಅನೇಕ ದೇವತಾಶಾಸ್ತ್ರ ಮತ್ತು ತತ್ವಶಾಸ್ತ್ರಗಳಲ್ಲಿ ಅವರು ಶ್ರೇಷ್ಠರಾಗಿರುವಂತದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು 1491ರಲ್ಲಿ ಸಭಾಪಾಲಕರಾಗಿ ದೀಕ್ಷೆ ಪಡೆದ ಅವರು ತಮ್ಮ ಬುದ್ಧಿವಂತಿಕೆ ಮತ್ತು ಸಮರ್ಪಣೆಯಿಂದಾಗಿ ಬೇಗನೆ ಅವರ ಪ್ರಾಮುಖ್ಯತೆಗೆ ಬರುವಂತ ಒಬ್ಬ ವ್ಯಕ್ತಿ ಕೂಡ ಅವರಾಗಿದ್ದಾರೆ. ಮತ್ತು 1504ರಲ್ಲಿ ಅವರು ಬಿಷಪ್ ಆಗಿ ಅವರು ನೇಮಿಸಲ್ಪಡ್ತಾರೆ. ಈ ಹುದ್ದೆಯನ್ನು ಅವರು 30 ವರ್ಷಗಳಿಗೂ ಸುಮಾರು ಒಂದು 30 ವರ್ಷಗಳಿಗೂ ಅತ್ಯಧಿಕ ಒಂದು ಕಾಲಗಳ ಇನ್ನೂ ಹೆಚ್ಚಿನದಾದಂತ ಒಂದು ಸೇವೆ ಅವರು ಮಾಡುವಂತವರಾಗಿದ್ದಾರೆ. ಮತ್ತು ಇವರು ಸಂಪತ್ತು ಮತ್ತು ಅಧಿಕಾರವನ್ನ ಬಯಸುವ ಇತರ ಬಿಷಪ್ಗಳಿಗಿಂತ ಭಿನ್ನವಾಗಿರ್ತಾರೆ. ಇವ್ರೇನಂದ್ರೆ ಯಾವುದೇ ಒಂದು ಸಂಪತ್ತು ಮತ್ತು ಅಧಿಕಾರ ಅವರು ಆಶಿಸದೆ ಇವರು ಒಂದು ಡಿಫ್ರೆನ್ಸ್ ಆಗಿ ಅವರು ಇರುವಂತದನ್ನ ನಾವು ನೋಡ್ತಾ ಇದ್ದೇವೆ. ಏನಂದ್ರೆ ಅವರು ಬಿಷಪ್ ಆಗಿ ಸಂಪತ್ತು ಮತ್ತು ಅಧಿಕಾರವನ್ನು ಬಯಸುವ ಬಿಷಪ್ಗಳಿಂದ ಭಿನ್ನವಾಗಿರ್ತಾರೆ. ಮತ್ತು ಅವರು ಒಂದು ಚಿಕ್ಕದಾದಂತ ಒಂದು ಸಣ್ಣ ಡಯಾಸಿಸ್ನಲ್ಲಿಯೇ ಅವರು ಇರುವಂತದನ್ನ ಇಲ್ಲಿ ನಾವು ನೋಡ್ತಾ ಇದ್ವಿ. ಮತ್ತು ಇವರು ದೇವತಾಶಾಸ್ತ್ರದ ಬೋಧನೆ ಮತ್ತು ಸುಧಾರಣೆಯ ಮೇಲೆ ಕೇಂದ್ರೀಕರಿಸಿದರು ಎಂಬುದಾಗಿ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಇವರು ಕ್ರೈಸ್ಟ್ ಕಾಲೇಜ್ ಮತ್ತು ಸೆಂಟ್ ಜಾನ್ ಕಾಲೇಜಿನ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದರು ಎಂಬುದಾಗಿ ಕೂಡ ನಾವು ನೋಡ್ತೀವಿ. ಮತ್ತು ವಿಶೇಷವಾಗಿ ಇವರ ಒಂದು ಜೀವನದಲ್ಲಿ ನಾವು ನೋಡುವಾಗ ನಾವು ಸತ್ಯವನ್ನ ಮಾತ್ರ ಮಾತನಾಡಬೇಕು ಎಂಬತಕ್ಕಂಥ ಅವರು ಸತ್ಯತೆಯಿಂದ ನಾವು ನೋಡುವಾಗ ಇಲ್ಲಿ ಈ ಸತ್ಯವೇದದ ತತ್ವವು ಸತ್ಯವನ್ನು ಮಾತನಾಡಲು ಸೂಚಿಸುವುದಲ್ಲದೆ ಸುಳ್ಳಿನೊಂದಿಗೆ ಯಾವುದೇ ರೀತಿಯ ರಾಜಿ ಮಾಡಿಕೊಳ್ಳುವ ವಿರುದ್ಧವೂ ನಮಗೆ ಎಚ್ಚರಿಕೆ ನೀಡುತ್ತದೆ. 1469ರಲ್ಲಿ ಇಂಗ್ಲೆಂಡ್ನಲ್ಲಿ ಜನಿಸಿದ ಜಾನ್ ಫಿಶರ್ ಅವರು ಈ ಸತ್ಯವನ್ನು ಮಾತ್ರ ಅಚಲ ಧೈರ್ಯದಿಂದ ಅವರು ಬದುಕ್ತಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಅವ್ರನ್ನ ಅನೇಕ ಸಂದರ್ಭದಲ್ಲಿ ಅವರು ಅಲ್ಲಿ ನಾವು ನೋಡ್ತೇವೆ ರಾಜಮನೆತನ
ಜಾನ್ ಫಿಶರ್ ಅವರು ರಾಜನನ್ನು ನಿರ್ಭಯವಾಗಿ ವಿರೋಧಿಸಿದರು. ಆ ವಿರೋಧಿಸಿದ ನಂತರ ಅವರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಆ ಅವರು ಜಾನ್ ಫಿಶರ್ ಅವರನ್ನ ಜೈಲಿಗೆ ಹಾಕ್ತಾರೆ. ಅಲ್ಲಿ ಚಿತ್ರಹಿಂಸೆ ಮತ್ತು ಬೆದರಿಕೆಗಳ ಹೊರತಾಗಿ ಜಾನ್ ಫಿಶರ್ ಕ್ರಿಸ್ತನ ಬೋಧನೆಗಳನ್ನು ಎಂದಿಗೂ ರಾಜಿ ಮಾಡಿಕೊಳ್ಳಲಿಲ್ಲ. ಅವನ ಮರಣದಂಡನೆಯು ಬೆಳಗ್ಗೆ 5 ಗಂಟೆಗೆ ಮರಣದಂಡನೆ ವಿಧಿಸಲಾಯಿತು ಎಂಬ ಸುದ್ದಿಯನ್ನು ಸ್ವೀಕರಿಸಿದ ನಂತರ ಅವನು ಶಾಂತವಾಗಿದ್ದನು ಎಂಬುದಾಗಿ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಸತ್ಯವೇದವನ್ನು ತೆರೆದನು, ದೇವರ ಒಳ್ಳೆಯತನದ ಬಗ್ಗೆ ಅಲ್ಲಿ ಧ್ಯಾನ ಮಾಡ್ತಾನೆ. ಆ ಜೈಲಿನಲ್ಲಿ ಇದ್ದುಕೊಂಡೆ ಇಷ್ಟೊತ್ತಿಗೆ 5 ಗಂಟೆಗೆ ಅವರಿಗೆ ಮರಣದಂಡನೆ ವಿಧಿಸ್ತಾರೆ ಅಂತ ಹೇಳೋದು ಕೂಡ ಆ ಒಂದು ಸಂದರ್ಭದಲ್ಲಿ, ಆ ಒಂದು ಗಳಿಗೆಯಲ್ಲಿ ಕೂಡ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯೇಸುವನ್ನ ಸತ್ಯವೇದವನ್ನ ತೆರೆದು ಅವರು ಧ್ಯಾನ ಮಾಡುವುದನ್ನ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಅಲ್ಲಿ ಅವನ ದೇಹವು ಅವನ ಗಲ್ಲು ಶಿಕ್ಷೆಗೆ ಅವನ ಏಕೈಕ ಒಡ ನಾಡಿಯಾಗಿತ್ತು ಮತ್ತು ಅಲ್ಲಿ ದೇಹವು ನಾಶವಾಯಿತು, ಆದ್ರೆ ಅವನ ಆತ್ಮವು ಭರವಸೆಯಿಂದ ಏರುತ್ತಿರುವುದು. ಈ ದಿನಮಾನಗಳಲ್ಲಿ ನಾವು ಸತ್ಯವನ್ನೇ ಮಾತನಾಡಲು ಮತ್ತು ನಮಗೆ ಒಂದು ಉತ್ತಮವಾದಂತ ಒಂದು ಧೈರ್ಯ ನಮಗೆ ಬೇಕಾಗುತ್ತೆ. ಅನೇಕ ಸಂದರ್ಭದಲ್ಲಿ ನಾವು ಸುಳ್ಳು ಹೇಳೋಕೆ ಬಹಳ ಪಡ್ತೀವಿ. ಸುಳ್ಳು ಹೇಳಬೇಕು, ನಾವು ಸುಳ್ಳು ಹೇಳಿ ಏನಾದ್ರೂ ಒಂದು ಕಾರ್ಯ ನಾವು ಸಾಧಿಸ್ಬೇಕು ಅಂತಕ್ಕಂಥದನ್ನ ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರ್ತದೆ. ಆದ್ರೆ ನಾವು ಯಾವಾಗಲೂ ಸತ್ಯವನ್ನ ನಾವು ಮಾತನಾಡಲು ಮತ್ತು ಧೈರ್ಯವಾಗಿ ನಿಲ್ಲಲು ನಾವು ಪ್ರಯಾಸ ಪಡಬೇಕು. ಯಾವಾಗೂ ಸತ್ಯಕ್ಕಾಗಿ ಸತ್ಯವೇದವನ್ನ ಓದುವಂತ ನಾವು, ಸತ್ಯವೇದವನ್ನ ಧ್ಯಾನಿಸುವಂತ ನಾವು, ಸತ್ಯದ ಮಾತುಗಳನ್ನ ಮಾತ್ರ ನಾವು ಆಡುವಂತವರಾಗಿರ್ಬೇಕು. ಯಾವಾಗ್ಲೂ ನಾನು ತಪ್ಪು ಮಾಡಿದೆ ಅಂದ್ರೆ ತಪ್ಪು ಮಾಡಿದೀವಿ ಅಷ್ಟೇ, ಅದಕ್ಕಿಂತ ನಾವು ಹಾಗೆಲ್ಲ ಹೀಗಿಲ್ಲ ಅಂತೇಳಿ ಏನೇನೋ ಸುಳ್ಳು ಹೇಳ್ಕೊಂಡು ನಾವು ಜೀವನ ಮಾಡೋದು ಅದು ದೇವರಿಗೆ ಇಷ್ಟ ಆಗಲ್ಲ ಎಂತಕ್ಕಂಥದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಇವರು ಸತ್ಯಕ್ಕಾಗಿ ಮಾತನಾಡಲು ಮತ್ತು ನಿಲ್ಲಲು ಧೈರ್ಯವಿದೆ ಅಂತಕ್ಕಂಥದನ್ನು ಒಂದು ಚಾಲೆಂಜ್ ಆಗಿ ನಾವು ತೆಗೆದುಕೊಳ್ಳಬೇಕು. ಮತ್ತು ಎಲ್ಲಾ ಸಮಯದಲ್ಲೂ ಸತ್ಯಕ್ಕಾಗಿ ನಾವು ನಿಲ್ತೀವಾ ಇಲ್ವಾ ಎಂತಕ್ಕಂಥದನ್ನ ಕೂಡ ನಾವು ಗ್ರಹಿಸಿಕೊಳ್ಳಬೇಕು ಎಂತಕ್ಕಂಥದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಇಲ್ಲಿ ಒಂದು ವಚನ ಕೊಡಲ್ಪಟ್ಟಿದೆ, ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 32ರಿಂದ 33 ವಚನಗಳಲ್ಲಿ ನಾವು ನೋಡುವಾಗ, ಹಾಗಾದ್ರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವೆನೆಂದು, ಅಂದ್ರೆ ಸೆಂಟ್ ಜಾನ್ ಫಿಶರ್ ಅವರ ಜೀವನ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುವ ಸತ್ಯವೇದದ ವಚನ ಇದು. ಹಾಗಾದ್ರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವೆನೆಂದು ಒಪ್ಪಿಕೊಳ್ಳುವನು, ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವನು. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನಲ್ಲವೆಂದು ಹೇಳುವನು, ಅವನನ್ನು ನಾನು ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳ್ತಾ ಇದ್ದಾರೆ. ನೋಡಿ, ಈ ವಚನದ ಮೂಲಕವಾಗಿ ಅವರು ಧೈರ್ಯವನ್ನ ಪ್ರತಿಬಿಂಬಿಸುವಂತ ಒಂದು ಅವರಿಗೆ ಒಂದು ಧೈರ್ಯ ಪ್ರತಿಬಿಂಬಿಸುವಂತ ಒಂದು ವಚನ ಇದಾಗಿದೆ. ಮತ್ತು ಅವರ ಜೀವನದಿಂದ ನಮ್ಮ ಜೀವನಕ್ಕೆ ಏನ್ ಅನ್ವಯಿಸ್ಕೊಳ್ಪಡ್ತೀವಿ ಅಂತಂದ್ರೆ, ಜಾನ್ ಫಿಶರ್ ಅವರ ಒಂದು ಜೀವನ ತ್ಯಾಗ ಹೆಂಗಿತ್ತಂದ್ರೆ ಒಂದು ನಂಬಿಗಸ್ತನಾಗಿ ಆತ ಉಳಿದರು. ಈಗಿನ ಕಾಲದಲ್ಲಿ ನಂಬಿಕೆ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದಂಥದ್ದು. ನಂಬಿಕೆ ಮೂಲಕ ಸತ್ಯವೇದದಲ್ಲಿ ಅನೇಕ ಒಂದು ಸಾಧನೆಗಳನ್ನ ಮಾಡಿದಂತ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೇವೆ. ಆ ನಂಬಿಕೆಯಿಂದಲೇ ಅನೇಕ ಜಯವನ್ನು ಕೂಡ ದೇವರು ಕೊಡುವಂಥದನ್ನ ನಾವು ಸತ್ಯವೇದದಲ್ಲಿ ಅನೇಕ ಸಂದರ್ಭದಲ್ಲಿ ಧ್ಯಾನಿಸ್ತಾನೆ ಬರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವರು ತಮ್ಮ ಜೀವನವನ್ನು ತ್ಯಾಗ ಮಾಡಿದರೂ ಸಹ ಕ್ರಿಸ್ತನಿಗೆ ನಂಬಿಗಸ್ತನಾಗಿ ಆತನು ಉಳಿದನು ಎಂಬತಕ್ಕಂಥದನ್ನ ಇಲ್ಲಿ ನಮಗೆ ಅವರ ಜೀವನದ ಮೂಲಕವಾಗಿ ಬೋಧಿಸುವಂಥದ್ದಾಗಿದೆ. ಮತ್ತು ಅವರ ಜೀವನದಿಂದ ನಮ್ಮ ಜೀವನಕ್ಕೆ ಏನ್ ಅನ್ವಯಿಸಲ್ಪಡುತ್ತದೆ ಅಂದ್ರೆ, ಇವರ ಒಂದು
ಜೀವನದಿಂದ ನಾವು ನೋಡುವಾಗ ಸತ್ಯಕ್ಕೆ ನಂಬಿಗಸ್ತರಾಗಿರ್ರಿ ಎಂಬುದಾಗಿ. ನಮಗೆ ಸಮಾಜವು ಕ್ರಿಶ್ಚಿಯನ್ ಮೌಲ್ಯಗಳನ್ನು ವಿರೋಧಿಸಿದಾಗಲೂ ನಾವು ನಮ್ಮ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಅಂದ್ರೆ ಸಮಾಜ ಅನೇಕ ವಿಧದಲ್ಲಿ ನಮ್ಮನ್ನ ಹಿಂಸಿಸಲಿಕ್ಕೆ ನಮ್ಮ ನೋಡ್ತೇವೆ. ಆ ನಂಬಿಕೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಆ ಸಮಾಜವನ್ನು ನೋಡಿ, ಆ ಸಮಾಜದಲ್ಲಿರುವಂತ ಜನರನ್ನು ನೋಡಿ ನಾವು ಯಾವುದೇ ಕಾರಣಕ್ಕೂ ನಾವು ಬಿದ್ದು ಹೋಗಬಾರ್ದು. ನಮ್ಮ ನಂಬಿಕೆಯಲ್ಲಿ ನಾವು ದೃಢವಾಗಿ ನಾವು ನಿಲ್ಲಬೇಕು ಎಂತಕ್ಕಂಥದನ್ನ ಇವರ ಒಂದು ಜೀವನದಿಂದ ನಾವು ಕಂಡುಕೊಳ್ಳಬಹುದು. ಮತ್ತು ಎರಡನೇದಾಗಿ ನಾವು ನೋಡುವಾಗ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ನಂಬಿಕೆಯನ್ನು ರಕ್ಷಿಸಿಕೊಳ್ಳಬೇಕು. ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ನಂಬಿಕೆಯನ್ನು ನಾವು ರಕ್ಷಿಸಿಕೊಳ್ಳಬೇಕು. ಸವಾಲುಗಳಿಗೆ ಉತ್ತರಿಸಲು ಕ್ರಿಸ್ತನ ಬೋಧನೆಗಳನ್ನು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಳ್ಳಬೇಕು. ಕ್ರಿಸ್ತನ ಬೋಧನೆಗಳನ್ನ ಅಧ್ಯಯನ ಮಾಡಬೇಕು. ನಾವು ಅದರಲ್ಲಿರುವಂತ ಗೂಢಾರ್ಥಗಳನ್ನ ನಾವು ತಿಳ್ಕೊಳ್ಬೇಕು. ಗೂಢಾರ್ಥಗಳನ್ನ ತಿಳಿದುಕೊಂಡು ನಾವು ದೇವರನ್ನ ದೃಢವಾಗಿ ಧೈರ್ಯದಿಂದ ಸವಾಲುಗಳನ್ನು ಎದುರಿಸಲಿಕ್ಕೆ ಇದರಿಂದ ನಮಗೆ ಸಹಾಯವಾಗುತ್ತದೆ. ನಾವು ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ನಂಬಿಕೆಯನ್ನ ರಕ್ಷಿಸಿಕೊಳ್ಳಬೇಕು ಅಂತಕ್ಕಂಥದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಮೂರನೇದಾಗಿ ನಾವು ನೋಡುವಾಗ ದೇವರಿಗೆ ನಮ್ರರಾಗಿರಿ ಮತ್ತು ಶ್ರದ್ಧೆಯಿಂದ ಉಳಿಯಿರಿ. ಈ ಫಿಶರ್ ಅಂತಕ್ಕಂಥ ಜಾನ್ ಫಿಶರ್ ಅವರು ಅಧಿಕಾರ ಮತ್ತು ಸಂಪತ್ತನ್ನು ತಿರಸ್ಕರಿಸುತ್ತಾರೆ. ಜಾನ್ ಫಿಶರ್ ಅವರು ಈ ಅಧಿಕಾರ ಮತ್ತು ಸಂಪತ್ತನ್ನು ಅವರು ತಿರಸ್ಕರಿಸಿದರು. ಸೇವೆ ಮತ್ತು ಸರಳತೆಯ ಜೀವನವನ್ನ ಆರಿಸಿಕೊಂಡ್ರು. ನೋಡ್ರಿ, ಅವರ ಅಧಿಕಾರವನ್ನ ಮತ್ತು ಅವರ ಸಂಪತ್ತನ್ನ, ಯಾವುದೇ ಒಂದು ಸಂಪತ್ತಿಗಾಗಲಿ ಅಧಿಕಾರಕ್ಕಾಗ್ಲಿ ಅವರು ಹೋರಾಡಲಿಲ್ಲ. ಅವರು ಏನಪ್ಪ ಅಂದ್ರೆ ಸೇವೆ ಮತ್ತು ಸರಳತೆ ಜೀವನವನ್ನು ಅವರು ಆರಿಸ್ಕೊಳ್ತಾರೆ. ಸೇವೆ ಅದು ಕಷ್ಟಕರವಾದಂತ ಒಂದು ಸೇವೆ. ಆ ಸೇವೆ ಕಷ್ಟವಾಗಿದ್ರೂ ಪರವಾಗಿಲ್ಲ, ನನಗೆ ಏನೂ ಇಲ್ಲಂದ್ರೂ ಪರವಾಗಿಲ್ಲ, ನಾನು ಸೇವೆಯಲ್ಲಿ ನಾನು ನಿರತನಾಗಿ ನಾನು ನಿಲ್ಲಬೇಕೆಂಬುದಾಗಿ ಉತ್ತಮವಾದಂತ ಜೀವಿತವನ್ನ ಅವರು ಆರಿಸ್ಕೊಳ್ಳುವಂಥದ್ದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತೆ ಮುಂದೆ ನಾವು ನೋಡುವಾಗ ನಾಲ್ಕನೇದಾಗಿ ನೀತಿಗಾಗಿ ಬಳಲಲು ಸಿದ್ಧರಾಗಿರಿ. ನಮ್ಮ ನಂಬಿಕೆಯು ತೊಂದರೆಗಳನ್ನು ತರಬಹುದು, ಆದರೆ ಕ್ರಿಸ್ತನೊಂದಿಗೆ ನಿಲ್ಲುವುದು ಯೋಗ್ಯವಾಗಿದೆ. ನಮ್ಮ ನಂಬಿಕೆಯು ಕೆಲವು ಸಂದರ್ಭದಲ್ಲಿ ತೊಂದರೆಗಳನ್ನು ಆಟಂಕಗಳನ್ನು ಕೂಡ ತರ್ತೈತಿ. ಆದರೆ ನಾವು ಕ್ರಿಸ್ತನಲ್ಲಿ ಎಷ್ಟರ ಮಟ್ಟಿಗೆ ನಾವು ಯೋಗ್ಯರಾಗಿದ್ದೇವೆ ಅಂತಕ್ಕಂಥದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ನಂಬಿಕೆ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದ. ಅದೇ ಈ ಒಂದು ದಿನದಲ್ಲಿ ನಾವು ನೋಡುವಾಗ ಜಾನ್ ಫಿಶರ್ ಅವರ ಜೀವನ ಅದು ಈ ರೀತಿಯಾಗಿ ನಮ್ಮ ಜೀವನಕ್ಕೆ ಅನೇಕ ಸಂಘಟನೆಗಳನ್ನು ಅನ್ವಯಿಸುವಂಥದ್ದಾಗಿದೆ. ಆದರೆ ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಪ್ಪ ಅಂದ್ರೆ ಉತ್ತಮವಾದಂತ ಒಬ್ಬ ದಾಸಿ ಮಾತನಾಡುವಂತ ಒಂದು ಗುಲಾಮ, ದೇವರ ಪರವಾಗಿ ಮಾತನಾಡುವಂತ ಒಂದು ಗುಲಾಮ ಹುಡುಗಿ ಎಂಬುದಾಗಿ ಇಲ್ಲಿ ನಾವು ನೋಡುವಾಗ 5ನೇ ಅಧ್ಯಾಯ 1-13 ವಚನಗಳಲ್ಲಿ ಎಲಿಸನ ಕುಷ್ಠರೋಗಿಯಾದ ನಾಮಾನನನ್ನ ವಾಸಿ ಮಾಡಿರುವಂತ ಒಂದು ವಿಷಯವನ್ನ ನಾವು ನೋಡ್ತಾ ಇದ್ದೇವೆ. ಅರಾಮ್ಯರ ಅರಸನಿಗೆ ನಾಮಾನನೆಂಬ ಒಬ್ಬ ಸೇನಾಧಿಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಅರಾಮರಿಗೆ ಜಯವನ್ನು ಅನುಗ್ರಹಿಸಿದ್ರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎಣಿಸಿದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು ಎಂತಕ್ಕದ್ದು. ಅವನು ಪರಾಕ್ರಮಶಾಲಿಯಾಗಿದ್ದನು ಮತ್ತು ಅವನಿಗೆ ಏನಂದ್ರೆ ಕುಷ್ಠರೋಗ ಇದೆ, ಕುಷ್ಠರೋಗಿಯಾಗಿದ್ದನು. ಆ ರೋಗಕ್ಕೆ ಯಾವುದೇ ರೀತಿಯಾದಂಥ ಔಷಧಿ ಆ ಕಾಲದಲ್ಲಿ ಇರಲಿಲ್ಲ. ನೋಡ್ರಿ, ಹಾಗಾಗಿ ಆ ಕಾಲದಲ್ಲಿ ಔಷಧಿ ಇದ್ದಿದ್ದಿಲ್ಲ. ಆದರೆ ಕುಷ್ಠರೋಗವು
ಇತರರಿಗೆ ಹರಡದ ಹಾಗೆ ರೋಗಸ್ಥರನ್ನು ವೈಯಕ್ತಿಕವಾಗಿಡುವುದು ಆಗಿನ ಒಂದು ಇಸ್ರಾಯೇಲರ ಒಂದು ರೂಢಿಯಾಗಿತ್ತು. ಅಂದ್ರೆ ಕುಷ್ಠರೋಗ ಬಂದಾಗ ನಾವು ನೋಡಿದೀವಿ ಅನೇಕ ಸಂದರ್ಭದಲ್ಲಿ ಅವ್ರನ್ನ ಊರಿಂದ ಆಚೆ ಇಡುವುದನ್ನ ನಾವು ನೋಡ್ತೇವೆ. ಈ ಕುಷ್ಠರೋಗ ಬಂದಾಗ ಮತ್ತೆ ನಾಮಾನನು ಅವನಿಗೆ ಒಂದು ಸಂಪತ್ತು, ಅವನಿಗೊಂದು ಪ್ರಶಂಸೆ ಹೆಚ್ಚಾಗಿರೋದ್ರಿಂದ ಅವ ಏನ್ ಮಾಡ್ತಾ ಇದ್ದಾನಂದ್ರೆ, ನಾವು ನೋಡ್ತಾ ಇದ್ದೇವೆ ಅದನ್ನು ಕೆಲಸವನ್ನು ಮಾಡುತ್ತಿರೋ ಜನಸಾಮಾನ್ಯರೊಂದಿಗೆ ಅವನು ಬೆರೆಯುತ್ತಲೂ ಇದ್ದನು ಎಂಬುದಾಗಿ ನಾವು ನೋಡ್ತೀವಿ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಆ ಒಂದು ಸಂದರ್ಭದಲ್ಲಿ ಇಲ್ಲಿ ನಾವು ನೋಡುವಾಗ ನೋಡ್ರಿ, 2ನೇ ವಚನದ ಕೊನೆ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂದ್ರೆ, ಇಸ್ರಾಯೇಲರ ಪ್ರಾಂತಕ್ಕೆ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮಾನನ ಹೆಂಡತಿಯ ದಾಸಿಯಾಗಿದ್ದಳು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ, ಈ ಒಂದು ಸುದ್ದಿಗಳನ್ನ, ಅಲ್ಲಿ ಬಂದಂತ ಒಂದು ಆಕೆಯ ಸುತ್ತಲಿರುವ ಸಂದರ್ಭಗಳನ್ನ ನೋಡ್ರಿ, ಆಕೆಯು ಸರಿಯಾದಂತ ರೀತಿಯಲ್ಲಿ ಅವ್ರ ಕುಟುಂಬವನ್ನ ಅರ್ಥ ಮಾಡಿಕೊಂಡು ಆಕೆಯ ಸುತ್ತಲಿರುವ ಸಂದರ್ಭಗಳನ್ನು ಅವರು ಗ್ರಹಿಸಿಕೊಂಡ್ರು. ನಾಮನನ ಹೆಂಡತಿ ಹಾಗೂ ಮನೆ ಯಜಮಾನಿಯ ಹೊರತೋರಿಕೆ ಮಾತ್ರವಲ್ಲದೆ ಆಂತರ್ಯದ ಕಣ್ಣೀರನ ಜೀವನವನ್ನು ಸಹ ಆಕೆ ತಿಳಿದುಕೊಂಡಳು. ರೋಗಕ್ಕೆ ಅವಳು ಔಷಧಿಯನ್ನ ತಿಳಿದುಕೊಳ್ಳುವಂತ ಒಂದು ಗುಲಾಮ ಹುಡುಗಿ ಆಗಿರ್ತಾಳೆ. ಮತ್ತು ಇಲ್ಲಿ ಮಾತ್ರವಲ್ಲದೆ ಗುಣಪಡಿಸುವ ದೇವರನ್ನು, ರೋಗಕ್ಕೆ ಔಷಧಿಯನ್ನು ಮಾತ್ರವಲ್ಲದೆ ಅದನ್ನು ಗುಣಪಡಿಸುವ ದೇವರನ್ನು, ಆ ದೇವರ ಪ್ರವಾದಿಯಾದ ಎಲೀಷನನ್ನು ಸಹ ಆಕೆ ತಿಳಿದುಕೊಂಡಂತ ಒಂದು ಉತ್ತಮವಾದಂತ ಹುಡುಗಿಯಾಗಿದ್ದ. ಮತ್ತು ಒಬ್ಬರಿಗೆ ನೀವು ನಿಜವಾಗಿಯೂ ಸಹಾಯ ಮಾಡಲು ಅಪೇಕ್ಷಿಸಿದರೆ, ನೋಡ್ರಿ, ಆ ಹುಡುಗಿ ಅವರ ಕುಟುಂಬದ ಒಂದು ಕಷ್ಟ, ಅವ್ರಿಗೆ ಬಂದಿರುವಂತ ಒಂದು ನಾಮನಿಗೆ ಬಂದಿರುವಂತಹ ಕುಷ್ಠರೋಗದ ಬಗ್ಗೆ, ಅಲ್ಲಿರುವಂತ ಎಲ್ಲಾ ವಿಧವಾದಂತ ಕಷ್ಟಗಳನ್ನ ಅಲ್ಲಿ ತಿಳ್ಕೊಳ್ತಾರೆ. ಮತ್ತು ಅದೇ ರೀತಿಯಲ್ಲಿ ನೀವು ನಿಜವಾಗಿಯೂ ಸಹಾಯ ಮಾಡಲು ಅಪೇಕ್ಷಿಸಿದರೆ ಅವರ ಸಮಸ್ಯೆಗಳು ಏನು ಎಂಬುದಾಗಿ ನೀವು ಫಸ್ಟ್ನೇದಾಗಿ ತಿಳ್ಕೊಳ್ಬೇಕು. ಒಂದು ಕುಟುಂಬಕ್ಕೆ ಈಗ ಒಂದು ಉತ್ತಮವಾದಂತ ಒಂದು ಗುಲಾಮ ಹುಡುಗಿ ಅವ್ರ ಕುಟುಂಬದಲ್ಲಿರುವಂತ ಕಷ್ಟ ಏನು, ಅವರ ಸಮಸ್ಯೆ ಏನು ಅಂತ ಎಲ್ಲವನ್ನು ತಿಳಿದುಕೊಂಡು ಅವಳಿಗೆ ಒಂದು ಉತ್ತಮವಾದಂತ ಒಂದು ಸಹಾಯವನ್ನ ಮಾಡಲು ಆಕೆ ಬಯಸ್ತಾಳೆ. ಮತ್ತು ಆಕೆ ದೇವರನ್ನು ಮತ್ತು ಆ ದೇವರ ಪ್ರವಾದಿಯಾದ ಎಲೀಷನನ್ನು ಸಹ ಆಕೆ ತಿಳಿದುಕೊಂಡಳು ಎಂಬುದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ನಾವು ಕೂಡ ನಿಜವಾಗಿಯೂ ಸಹಾಯ ಮಾಡಲು ಅಪೇಕ್ಷಿಸಿದ್ರೆ ಅವರ ಒಂದು ಸಮಸ್ಯೆಗಳು ಏನು ಎಂಬುದಾಗಿ ನಾವು ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕು ಅಂತಕ್ಕಂಥದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಸಮಸ್ಯೆಗಳು ಪರಿಹರಿಸುವವನಾದ ನಮ್ಮ ದೇವರನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿರ್ಬೇಕು. ಮೊದಲನೇದಾಗಿ ನೋಡ್ರಿ, ಅದೇ ನಂಬಿಕೆ ನೋಡಿ, ಕನಿಕರವುಳ್ಳ ಹೃದಯವು ಆಕೆಗೆ ಇದೆ. ಹಂಗಾಗಿ ಆಕೆ ಹಿಂಸೆಯನ್ನು ಅನುಭವಿಸುವಾಗ ಆಕೆಯು ಹರ್ಷಿಸಲಿಲ್ಲ, ಆದರೆ ಬದಲಾಗಿ ಆಕೆಯು ತನ್ನ ಯಜಮಾನನ ದಣಿಯ ರೋಗವು ಬಿಡುಗಡೆ ಹೊಂದಿ ಬಾಳಬೇಕೆಂದು ಆಕೆ ಬಯಸುವಂಥದ್ದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ತನ್ನ ಸ್ವಾಸ್ಥ್ಯವನ್ನು, ದೇಶವನ್ನು, ತನ್ನ ತಂದೆ ತಾಯಿಯರನ್ನು ಬಿಟ್ಟು ಅನಾಥಳಾಗಿ ಜೀವಿಸಲು ಕಾರಣನಾದವನು ಇದೇ ಒಂದು ನಾಮಾನನು ಎಂಬುದಾಗಿ ನಾವು ತಿಳ್ಕೊಳ್ಳೋದು. ಒಂದು ಸೆರೆಮನೆಯ ಕೈದಿಯಾಗಿ ಹೊರಗೆ ಎಲ್ಲಿಯೂ ಹೋಗಲಾರದೆ ಯಾವ ಸಂಬಳವಿಲ್ಲದ ಚಿಕ್ಕ ಪ್ರಾಯದಲ್ಲಿ ಕೆಲಸದವಳಾಗಿ ಜೀವನ ಅವಳದಾಗಿತ್ತು. ಇದಕ್ಕೆ ಕಾರಣನಾದ ನಾಮಾನನು ಕ್ಷಮಿಸುವ ಮನಸ್ಸು ಆಕೆಯಲ್ಲಿತ್ತು. ಮತ್ತು ಅದರಿಂದಲೇ ತನ್ನ ಯಜಮಾನನ ರೋಗವು ವಾಸಿಯಾಗಲೆಂದು ಅವಳು ಅಪೇಕ್ಷಿಸುವಂತವಳಾಗಿದ್ದಾಳೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಅದೇ ರೀತಿಯಲ್ಲಿ ನಾವು ಮುಂದೆ ನೋಡ್ಕೊಂತ ಹೋಗುವಾಗ ಅಲ್ಲಿ ಕೊನೆ ಒಂದು 2 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂದ್ರೆ,
14 ಮತ್ತು 13 ಮತ್ತು 14ನೇ ವಚನ, ಪ್ರವಾದಿಯಾದ ಒಂದು ಕಠಿಣ ಕೆಲಸವನ್ನು ಹೇಳಿದನು, ಅದನ್ನು ಮಾಡುತ್ತೀರಾ? ಹಾಗಾದ್ರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದೆ, ಯಾಕೆ ಅದರಂತೆ ಮಾಡಬಾರದು ಅಂದರು. ಅವರು ಯೊರ್ದಾನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ಕೂಸಿನಂತೆ ಶುದ್ಧವಾಯಿತು ಎಂಬುದಾಗಿ. ನೋಡ್ರಿ, ಎಂತ ಒಂದು ದೇವರ ಅದ್ಭುತ ಕಾರ್ಯ ಇಲ್ಲಿ ನಡೀತಾ ಇದೆ. ನಾಮಾನನ ಕುಷ್ಠವು ವಾಸಿ ಆಗ್ತಾ ಇದೆ. ಆ ಆದ್ರೆ ಅವನಿಗೆ ನಾಮಾನನ ಕುಷ್ಠರೋಗವು ಅಲ್ಲಿ ವಾಸಿಯಾಗುವುದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತು ನೋಡ್ರಿ, ಈ ಒಂದು ಚಿಕ್ಕ ಅಲ್ಲಿರುವಂತ ಆ ಹುಡುಗಿ, ನಾವು ಒಂದು ಸಣ್ಣ ಕೆಲಸ ಮಾಡುವವರಾಗಿರ್ಬೋದು, ವಿದ್ಯೆ, ಕುಟುಂಬ, ಗೌರವ, ಹಣ, ಸೌಂದರ್ಯ, ಅಂತಸ್ತು ಎಂದು ಹೇಳಿಕೊಳ್ಳಲು ಏನೂ ಇಲ್ಲವೆಂದ ಪರಿಸ್ಥಿತಿ ಇರಬಹುದು. ಆದರೆ ನಾವು ದೇವರ ಹೆಸರಿನಲ್ಲಿಡುವ ನಂಬಿಕೆಯೇ ಮಾತು ಕಾರ್ಯಗಳನ್ನ ಸಾಧಿಸುವಂಥದ್ದಾಗಿದೆ. ನಮಗೇನೇ ಇಲ್ಲ ಅಂದ್ರೂ ಪರವಾಗಿಲ್ಲ, ದೇವರ ಮೇಲೆ ಒಂದು ಉತ್ತಮವಾದಂಥ ವಿಶ್ವಾಸ, ಆ ನಂಬಿಕೆ, ದೇವರು ಆಕೆಯಲ್ಲಿ ಒಂದು ಭರವಸೆ ಇತ್ತು. ಏನಂದ್ರೆ, ನಾಮಾನನ ಕುಷ್ಠರೋಗವು ಅದು ವಾಸಿ ಆಗುತ್ತೆ, ಖಂಡಿತವಾಗಿ ಅದು ವಾಸಿ ಆಗುತ್ತೆ. ಅದಕ್ಕಾಗಿ ಆ ದೇವರನ್ನ ನೀವು ನಂಬ್ರಿ, ಆ ದೇವರ ಹತ್ರ ನೀವು ಅಲ್ಲಿ ಹೋಗ್ರಿ ಅಂತ ಹೇಳಿ ಆಕೆ ಹೇಳಿರುವುದನ್ನ ಆ ನಂಬಿಕೆಯಿಂದಲೇ ಹಿಂಗ್ ಹೋದ್ರೆ ಅಲ್ಲಿ ನೀವು ಶುದ್ಧವಾಗುತ್ತೆ. ಅದೇ ರೀತಿಯಲ್ಲಿ ದೇವರ ಕಾರ್ಯ ಅಲ್ಲಿ ನೋಡ್ರಿ, ಆ 14ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಂದ್ರೆ, ದೇವರ ಮನುಷ್ಯನ ಮಾತಿನ ಅನುಸಾರವಾಗಿ ಅವನ ದೇಹವು ಕೂಸಿನಂತೆ ಆಯಿತು, ಶುದ್ಧವಾಯಿತು. ಇವತ್ತು ನಾವು ಕೂಡ ಶುದ್ಧರಾಗಬೇಕು. ನಮ್ಮ ಜೀವಮಾನದಲ್ಲಿ ಬಹಳಷ್ಟು ಒಂದು ಶೋಧನೆಗಳು, ಬಹಳಷ್ಟು ಕಷ್ಟಗಳು. ಈ ಕಷ್ಟಗಳ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದ್ರೆ ನಾವು ಶುದ್ಧರಾಗಬೇಕು. ಯಾವಾಗ್ಲೂ ಇದ್ದ ಹಾಗೆ ನಾವು ಇರುವಂಥದ್ದಲ್ಲ. ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಆಲೋಚನೆ ಅದು ಯಾವಾಗಲೂ ಮಾರ್ಪಡ್ತಾ ಇರ್ಬೇಕು. ದೇವರ ಹತ್ರ ನಾವು ಬೇಡಬೇಕು, ದೇವರೇ ಆ ಒಂದು ನಮ್ಮ ಒಂದು ಜೀವನವನ್ನು ಬದಲಾಯಿಸು, ನಮಗೆ ಉತ್ತಮವಾದಂಥ ಒಂದು ನಂಬಿಕೆ ನಮಗೆ ಕೊಡು. ಆ ನಂಬಿಕೆಯಲ್ಲಿ ಜೀವಿಸುವಾಗ ನಾಮಾನನಂತೆ ನಾವು ಶುದ್ಧರಾಗಬೇಕು. ನೋಡಿ, ಆ ಒಂದು ಕೂಸಿನಂತೆ ಅವನ ದೇಹವು ಶುದ್ಧವಾಯಿತು ಅಂತ ನೋಡಿ. ಆ ಒಂದು ಮನೆಯಲ್ಲಿ ಅಥವಾ ಆ ಒಂದು ಕುಟುಂಬದಲ್ಲಿರುವಂಥ ಒಂದು ಸಮಸ್ಯೆಗೆ ಆ ಒಂದು ಹುಡುಗಿಯೇ ಕಾರಣ. ಇವತ್ತು ನಮ್ಮ ಕುಟುಂಬದಲ್ಲಿ ಯಾರೊಂದಾದ್ರೂ ದೇವರು ನಮ್ಮನ್ನು ಮಾರ್ಪಡಿಸ್ತಾರೆ. ದೇವರ ಮೇಲೆ ಇಟ್ಟಿರುವಂತ ಅದೇ ಜಾನ್ ಪೀಟರ್ ಅವರು ಕೂಡ ಅವರು ದೇವರ ಮೇಲೆ ಇಟ್ಟಂತ ಒಂದು ವಿಶ್ವಾಸ ನೋಡ್ರಿ, ಅವರ ಒಂದು ದೃಢವಾದಂತ ಒಂದು ನಂಬಿಕೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ನಂಬಿಕೆಯಿಂದ ಯಾರೆಲ್ಲ ಏನೆಲ್ಲ ಅದ್ಭುತ ಕಾರ್ಯಗಳನ್ನು ಮಾಡಿದ್ರು ಎಂಬತಕ್ಕಂಥದನ್ನ ಅಲ್ಲಿ ನಾವು ನೋಡುವಂತವರಾಗಿ ಒಂದು ವಚನವನ್ನ ಓದಿ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಏನಂದ್ರೆ ನೋಡ್ರಿ, ಆದಿಕಾಂಡ 41, 31ರಿಂದ 36 ವಚನಗಳಲ್ಲಿ ನಾವು ನೋಡುವಾಗ, ಯೋಸೇಫನು ತನ್ನ ಜೀವನದಲ್ಲಿ ಆಶೀರ್ವದಿಸಲ್ಪಡಲು ಒಂದು ಕಾರಣವೇನೆಂದರೆ ಈ ಕನಿಕರದಿಂದ ಸೇವೆ ಮಾಡುವ ಮನಸ್ಸು. ಕನಿಕರದಿಂದ ಸೇವೆ ಮಾಡುವಂತ ಒಂದು ಮನಸ್ಸು. ಕ್ಷಾಮ ಬರುವುದೆಂದು ತಿಳಿದವನು ಪರಿಹಾರವನ್ನು ಸಹ ಸೂಚಿಸಿದನು. ನೋಡ್ರಿ, ಈ ಚಿಕ್ಕ ಆ ಒಂದು ಜೀವವುಳ್ಳ ದೇವರ ಮೇಲೆ ನಂಬಿಕೆ. ಅದೇ ತರ ಯೋಸೇಫನು ಕೂಡ ಆತನು ಅನೇಕ ಒಂದು ಸಂದರ್ಭದಲ್ಲಿ ಆಶೀರ್ವದಿಸಲ್ಪಟ್ಟು, ಆ ತನ್ನ ಜೀವನದಲ್ಲಿ ಆಶೀರ್ವದಿಸಲ್ಪಟ್ಟು ಅನೇಕ ಸೇವೆ ಮಾಡುವಂತ ಒಂದು ಒಳ್ಳೆ ಮನಸ್ಸು ಅವನಲ್ಲಿ ಇತ್ತು. ಇವತ್ತು ನಾವು ಇಂಥ ಒಂದು ಒಳ್ಳೆ ಮನಸ್ಸನ್ನ ನಾವು ಹೊಂದಿಕೊಂಡು ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಂಡು ಯೋಬನ
ಇದು ಅಬ್ರಹಾಮನ ಜೀವಿತದಲ್ಲಿ ನಾವು ನೋಡಿದ್ವಿ ಅದು. ಮತ್ತು ಹಾಗೆ ಅನೇಕರ ಒಂದು ಜೀವನದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೋಬನ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವನಿಗೆ ಎಂತ ಕಷ್ಟ ಬಂತು, ಎಂತ ನೋವು ಬಂತು, ಎಂತ ವೇದನೆ ಬಂತು, ಆಸ್ತಿ, ಹಣ, ಅಂತಸ್ತು ಎಲ್ಲವನ್ನು ಕಳೆದುಕೊಂಡ್ರು ಕೂಡ ತನ್ನ ನಂಬಿಕೆಯನ್ನು ಕೊನೆಯವರೆಗೂ ಅದನ್ನು ಕಳೆದುಕೊಳ್ಳಿಲ್ಲ. ದೃಢವಾಗಿ ನಂಬಿದ್ದನು ಎಂತಕ್ಕಂಥ ದೃಢವಾದಂಥ ಒಂದು ನಂಬಿಕೆ, ವಿಶ್ವಾಸ ದೇವರ ಮೇಲೆ ಇಟ್ಟಿರೋದ್ರಿಂದ ಅವನ ಕುಟುಂಬವು ಮತ್ತೆ ಮನೆಗೆ ತನ್ನ ಹೆಂಡತಿ ಕೂಡ ತನ್ನನ್ನು ದೂಷಿಸುವಂತ ಪರಿಸ್ಥಿತಿ ಬಂದ್ರು ಕೂಡ ಯಾವುದೇ ಕಾರಣಕ್ಕೂ ದೇವರನ್ನ ಆತನು ಬಿಟ್ಟುಕೊಳ್ಳಿಲ್ಲ. ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಸೇವೆಯಲ್ಲಿ ಅನೇಕ ಕಷ್ಟಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ, ರೋಗಗಳು ಬರ್ತವೆ, ವೇದನೆಗಳು ಬರ್ತವೆ. ಯಾವುದಕ್ಕೂ ಕೂಡ ನಾವು ಭಯಪಡದೆ ದೇವರು ನಮ್ಮ ಸಂಗಡ ಇದ್ದಾರೆ, ದೇವರೇ ನಮ್ಮನ್ನು ರಕ್ಷಿಸ್ತಾನೆ, ದೇವರೇ ನಮ್ಮನ್ನು ಕಾಪಾಡ್ತಾನೆ ಅಂತಕ್ಕಂಥ ಒಂದು ದೃಢವಾದಂಥ ವಿಶ್ವಾಸ, ನಂಬಿಕೆ ನಾವಿಟ್ಟು ಈ ಲೋಕದಲ್ಲಿ ನಾವು ಜೀವಿಸೋಣ. ದೇವರು ತಾನೇ ಈ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕ ತಂದೆ ಆದ ದೇವರೇ, ಈ ಲೋಕದಲ್ಲಿ ಅನೇಕ ಕಷ್ಟಗಳು, ಸಮಸ್ಯೆಗಳು ತುಂಬಿಕೊಂಡಿರುವಾಗ, ಆ ಕಷ್ಟದ ಮಧ್ಯದಲ್ಲಿ ನಾವು ಜೀವಿಸ್ತಾ ಇರುವಾಗ, ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡುವಾಗ ಸ್ವಾಮಿ ನಮ್ಮ ಸಂಗಡ ನೀನಿದ್ದುಕೊಂಡು ನಾವು ಯಾವುದೇ ರೀತಿಯಾಗಿ ನಾವು ಧೈರ್ಯವನ್ನು ಕಳೆದುಕೊಳ್ಳದೆ ನಾವು ದೃಢವಾಗಿ ನಿಲ್ಲಕ್ಕಾಗುವಂತೆ ನಮಗೆ ನೀನು ಸಹಾಯ ಮಾಡು. ಮತ್ತು ನಮಗೆ ಈ ಒಂದು ಕೂಟದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರನ್ನು ಕೂಡ ನೀನು ಆಶೀರ್ವದಿಸು, ನಿನ್ನ ಕೃಪೆಯಿಂದ ತುಂಬಿಸು. ಮತ್ತು ಮುಖ್ಯಸ್ಥರುಗಳಾದಂಥ ಗುಂಟಕ ಐನವರನ್ನು, ನವನಿಂದ ಐನವರನ್ನು ಹಾಗೂ ಸ್ವಾಮಿ ಎಲ್ಲ ರೀತಿಯಾದ ಅವರ ಕುಟುಂಬಗಳನ್ನು, ಅವ್ರು ಮಾಡುವಂಥ ಸೇವೆಯನ್ನು ನೀನು ಆಶೀರ್ವದಿಸು. ಮತ್ತು ಕರ್ತನೆ, ಅನೇಕ ಕಡೆಯಲ್ಲಿ ನಡೆಯುವಂಥ ಒಂದು ಕಲ್ವರಿ ಚಾಪಲ್ ಮುಖಾಂತರವಾಗಿ ನಡೆಯುವಂಥ ಅನೇಕ ಸೇವಾ ಕಾರ್ಯಗಳಲ್ಲಿ ಮತ್ತು ಶಿವಮೊಗ್ಗ, ಯಾದಗಿರಿ, ಹುಕ್ಕೇರಿ, ಬೆಂಗಳೂರು, ಕೊಪ್ಪಳ, ಹೀಗೆ ಸ್ವಾಮಿ ಅನೇಕ ಪ್ರಾಂತ್ಯಗಳಲ್ಲಿ ನಡೆಯುವಂಥ ಸೇವೆಗಳು ನಿನಗೆ ಉತ್ತಮವಾದಂಥ ಸೇವೆಗಳನ್ನು ಅವ್ರು ಮಾಡ್ಲಿಕ್ಕಾಗುವಂತೆ ಅವರಿಗೂ ಕೂಡ ಒಳ್ಳೆ ಆರೋಗ್ಯ, ಬಲ, ಜ್ಞಾನ, ವಿವೇಕವನ್ನು ಕೊಡು. ಮತ್ತು ಎಲ್ಲ ಸಭೆ ವಿಶ್ವಾಸಿಗಳನ್ನ ನಿನ್ನ ಕೈಯಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇನೆ. ಮತ್ತು ಈ ದಿನವನ್ನು ನಿನ್ನ ಸ್ವಾಮಿ, ಈ ದಿನದಲ್ಲಿ ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿನ್ನ ಒಂದು ಕೃಪೆ, ನಿನ್ನ ಒಂದು ಪ್ರಸನ್ನತೆ ಸದಾಕಾಲವು ನಮ್ಮ ಕುಟುಂಬಗಳ ಮೇಲೆ ಇರ್ಲಿಕ್ಕಾಗುವಂತೆ ನೀ ಸಹಾಯ ಮಾಡಬೇಕು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವಂತೆ ಸೇವೆ ತಂದೆಯೇ. ಆಮೇನ್.